ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ನವೆಂಬರ್ 24ರಂದು ಕಲಬುರಗಿಯಲ್ಲಿ ಸಶಕ್ತ ಮಹಿಳೆ ಸದೃಢ ಭಾರತ ಎಂಬ ವಿಚಾರದ ಕುರಿತು ಪ್ರಾಂತ ಮಟ್ಟದ ಮಹಿಳಾ ಸಮಾವೇಶ ಏರ್ಪಡಿಸಲಾಗಿದೆ ಎಂದು ಶರಣಬಸವ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಹಾಗೂ ಭಾರತೀಯ ಶಿಕ್ಷಣ ಮಂಡಳದ ಜಿಲ್ಲಾಧ್ಯಕ್ಷರಾದ ಬಸವರಾಜ ದೇಶಮುಖ್ ತಿಳಿಸಿದರು. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಭಾರತೀಯ ಶಿಕ್ಷಣ ಮಂಡಳ, ಕರ್ನಾಟಕ ಉತ್ತರ ಪ್ರಾಂತ ಹಾಗೂ ಶರಣಬಸವ ವಿದ್ಯಾವರ್ಧಕ ಸಂಘದ ಸಂಯೋಗದಲ್ಲಿ ನವೆಂಬರ್ 24ರಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನಗರದ ಪೂಜ್ಯ ಬಸವರಾಜಪ್ಪ ಸ್ಮರಣಾರ್ಥ ಭವನದಲ್ಲಿ ಸಶಕ್ತ ಮಹಿಳೆ ಸದೃಢ ಭಾರತ ಕುರಿತು ಮಹಿಳಾ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ಸಮಾವೇಶದಲ್ಲಿ ವಿವಿಧ ವಿಚಾರಗೋಷ್ಠಿ, ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದ್ದು, ಕಾರ್ಯಕ್ರಮಕ್ಕೆ ಮಾತಾಶ್ರೀ ದಾಕ್ಷಿಣಿ ಅಪ್ಪ, ಕೇಂದ್ರೀಯ ವಿವಿ ಕುಲಪತಿ ಭಟ್ಟು ಸತ್ಯನಾರಾಯಣ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಶರಣಬಸವ ವಿಶ್ವವಿದ್ಯಾಲಯ ಅಡಿಯಲ್ಲಿ ಎರಡು ಸಂಯೋಜನೆ ಅಡಿಯಲ್ಲಿ ಸಶಕ್ತ ಮಹಿಳಾ ಸದೃಢ ಭಾರತ ಅಂತ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಲಿಂಗೈಕ್ಯ ದೊಡ್ಡಪ್ಪ ಅಪ್ಪಾಜಿಯವರು ಮತ್ತು ಈಗ ಪ್ರಸ್ತುತ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶರಣಬಸಪ್ಪ ಅಪ್ಪಾಜಿಯವರು ಮಹಿಳಾ ಸಬಲೀಕರಣಕ್ಕಾಗಿ ಬಹಳಷ್ಟು ದುಡಿದಿದ್ದಾರೆ ಮತ್ತು ದುಡಿತಾನೆ ಇದ್ದಾರೆ. ಅವರು ಮತ್ತು ನಮ್ಮ ಕರ್ನಾಟಕ ನಮ್ಮ ಭಾರತೀಯ ಶಿಕ್ಷಣ ಮಂಡಳದ ಜೊತೆ ಕೂಡಿ ಈ ಭಾಗಕ್ಕೆ ಮತ್ತೊಂದು ದೊಡ್ಡ ಮಹಿಳೆಯರಿಗೆ ಸಮಾವೇಶ ಮಾಡಬೇಕಂತ ನಾವು ಎಲ್ಲ ಹಮ್ಮಿಕೊಳ್ಳುವ ಒಂದು ದಿವಸದ ಕಾರ್ಯಕ್ರಮದ 24ರಂದು ಪೂಜ್ಯ ಲಿಂಗೈಕ್ಯ ಬಸವರಾಜಪ್ಪ ಸ್ಮಾರಕ ಭವನದಲ್ಲಿ, ಅಂದರೆ ನಮ್ಮ CBSE ಹತ್ತಿರ ಇರುವ ಸ್ಮಾರಕ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮುಂಜಾನೆ ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭ ಆಗಿದ್ದು ಸಾಯಂಕಾಲ 4:30 2 ಗೋಷ್ಠಿಗಳನ್ನು ಮಾಡಿದ್ದೇವೆ. ಮಹಿಳಾ ಸಬಲೀಕರಣಕ್ಕಾಗಿ ಮತ್ತು ಅದಕ್ಕೆ ಉದ್ಘಾಟಕರಾಗಿ ಬಂದಂಥ ನಮ್ಮ ಬಿಜಾಪುರ ಮಹಿಳಾ ವಿಶ್ವವಿದ್ಯಾಲಯ, ಅಂದರೆ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವೈಸ್ ಚಾನ್ಸಲರ್ ಆದ ಪ್ರೊಫೆಸರ್ ತುಳಸಿಮಾಲ್ ಅವರು ಬರ್ತಾ ಇದ್ದಾರೆ. ಮತ್ತು ಮುಖ್ಯ ಅತಿಥಿಯಾಗಿ ಪ್ರೊಫೆಸರ್ ಆಮಿ ಉಪಾಧ್ಯಾಯರು ಬರ್ತಾ ಇದ್ದಾರೆ. ಅಂದರೆ ಅವರು ಗುಜರಾತ್ ಮುಕ್ತ ವಿಶ್ವವಿದ್ಯಾಲಯದಿಂದ ಗುಜರಾತಿಂದ ಬರ್ತಾ ಇದ್ದಾರೆ. ಅದು ಮತ್ತು ನಮ್ಮ ಕೇಂದ್ರೀಯ ವಿಶ್ವವಿದ್ಯಾಲಯ ಪ್ರೊಫೆಸರ್ ಸತ್ಯಪಟ್ಟು ನಾರಾಯಣ ಅವರು ಬರ್ತಾ ಇದ್ದಾರೆ. ಮತ್ತು ಇದರಿಗೆ ಅಧ್ಯಕ್ಷತೆಯನ್ನು ನಮ್ಮ ಪರಮ ಪೂಜ್ಯ ಮಾತೋಶ್ರೀ ದಾಕ್ಷಿಣಿ ತಾಯರು ವಹಿಸಿಕೊಳ್ಳಲಿದ್ದಾರೆ. ಇದು ನಂತರ ಗೋಷ್ಠಿ, ಮೊದಲೇ ಗೋಷ್ಠಿ ನಮ್ಮ ಶಿಕ್ಷಣ ಮತ್ತು ಸಂಸ್ಕೃತಿ ಮತ್ತು ಭಾರತೀಯತೆ ಇದರ ಬಗ್ಗೆ ಪ್ರೊಫೆಸರ್ ಬಸವರಾಜ್ ಗೊಂಡೂರು ಮಾತನಾಡಲಿದ್ದಾರೆ. ಅದ ನಂತರ ಎರಡನೇ ಗೋಷ್ಠಿಗಾಗಿ ನಮ್ಮ ಕುಮಾರಿ ಅಕ್ಷಯ ಗೋಖಲೆ ಅವರು ಕಾರ್ಕಳ ಅವರು ಕೌಟುಂಬಿಕ ಸಂಸಾರ ಮತ್ತು ವೈಯಕ್ತಿಕ ವಿಚಾರತೆಯ ಬಗ್ಗೆ ಮಾತನಾಡಲಿದ್ದಾರೆ. ಅದ ನಂತರ ಸಮಾರೋಪಕ್ಕೆ ಅಧ್ಯಕ್ಷತೆಯನ್ನು ಸಾನ್ನಿಧ್ಯ ವಹಿಸಿದಂಥ ಪರಮ ಮಾತೆ ಪ್ರಮೋಲ ಮಾತೆ ತಾಯಿಯವರು ಬರ್ತಾ ಇದ್ದಾರೆ. ಸಮಾರೋಪದ ನುಡಿಯನ್ನು ನಮ್ಮ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿಯವರು ಇದ್ದಾರೆ. ಮತ್ತು ಪ್ರೊಫೆಸರ್ ನಮ್ಮ ಶರಣಬಸವ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಅನಿಲ್ ಕುಮಾರ್ ಬಿಡಿಯವರಿದ್ದಾರೆ. ಅಂದರೆ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಡಾಕ್ಟರ್ ಪಲ್ಲವಿ ಪಾಟೀಲ್, ಮಾಲಾ ಕಣ್ಣಿ, ಶಿವಶರಣಮ್ಮ ಉದನೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.